ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ವಿಜಯನಗರದಲ್ಲಿರುವ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ಇಂದಿನ ಈ ವಿಡಿಯೋದಲ್ಲಿ ಕಳೆದ ವರ್ಷದ CSAT-ನಲ್ಲಿ ಬಂದಿರೋ ಉಳಿದ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಮೊದಲಿಗೆ ಒಂದು ಘನಾಕೃತಿ ಮೇಲಿದೆ ನೋಡಿ, ಒಂದು ಘನ ಇದೆ. ಓಕೆ, ಸೊ ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಯಾವಾಗಲೂ ಒಂದು ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ ನೆನ್ಪಿಟ್ಕೊಳ್ಳಿ. n³ ಅಂತ ನೆನ್ಪಿಟ್ಕೊಳ್ಳಿ. n³ ಅಂದ್ರೆ ಏನು? ಈಗ ನಿಮ್ದು ಘನಾಕೃತಿ 4x4x4 ಸೈಜ್ ಇದ್ರೆ n³ ಅಂದ್ರೆ 4³ ಅಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 64 ಆಗುತ್ತೆ. ಅಂದ್ರೆ ಸ್ಮಾಲರ್ ಕ್ಯೂಬ್ಸ್ ಎಷ್ಟು ಸಿಗ್ತವೆ? 64 ಸಿಗ್ತವೆ. ಓಕೆ, ಸೊ ಘನಾಕೃತಿ ಈ ತರ ಇದ್ರೆ 3x3x3 ಸೈಜ್ ಈ ತರ. ಈ ತರ 3x3x3 ಸೈಜ್ ಇದ್ರೆ 3x3x3 ಸೈಜ್ ಇದ್ರೆ n³ ಅಂದ್ರೆ n ಅಂದ್ರೆ 3 ಅಂದ್ರೆ 27. ಸೊ ಈ ರೀತಿಯಾಗಿ ಯಾವ ಸೈಜ್ ಇದಿರುತ್ತೋ ಅದನ್ನು ಘನ ಮಾಡಬೇಕು, ಅಷ್ಟೇ ಕ್ಯೂಬ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ ದ ನಂಬರ್ ಆಫ್ ಸ್ಮಾಲರ್ ಕ್ಯೂಬ್ಸ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಅವನು ಕಟ್ ಮಾಡೋದ್ರಲ್ಲೇ ಒಂಚೂರು ಡಿಫ್ರೆಂಟ್ ಆಗಿ ಕಟ್ ಮಾಡಿದ್ದಾನೆ. ಸೊ ಈ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಎ ಸಾಲಿಡ್ ಕ್ಯೂಬ್ ಈಸ್ ಪೇಂಟೆಡ್ ಯೆಲ್ಲೋ, ಬ್ಲೂ and black such that opposite faces are of same color. The cube is then cut into 36 cubes of two different sizes such that 32 cubes are small and the other 4 cubes are big. None of the faces of the bigger cubes is painted blue. How many cubes have only one face painted? The options are 4, 6, 8 and 10. ಓಕೆ, ಸೊ ಈಗ ಇಲ್ಲಿ ಟೋಟಲ್ 36 ಕ್ಯೂಬ್ಸ್ ಇದೆ. ಟೋಟಲ್ 36 ಕ್ಯೂಬ್ಸ್ ಇದೆ. ಇದರ ಅರ್ಥ ಏನು? ಅದು 3x3x3 ಸೈಜದ್ದು ಅಲ್ಲ, ಯಾಕೆಂದ್ರೆ ಅದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ತಗೊಂಡ್ಬಿಡ್ಬೇಕು? ಸೈಜ್ 4x4x4 ಇದೆ ಅಂತ ತಿಳ್ಕೊಬೇಕು. ಓಕೆ, ಸೊ ಈಗ 4x4x4 ಸೈಜದ್ದು ಒಂದು ಘನಾಕೃತಿಯನ್ನ ಇಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡಿ ಸ್ನೇಹಿತರೆ. 4x4x4 ಸೈಜ್. ಇದು 4x4x4 ಸೈಜ್. ದಿಸ್ ಇಸ್ 4x4x4 ಸೈಜ್. ಓಕೆ, ಇದರಿಂದ ಮಾತ್ರ ನಾವು 36 ಘನಾಕೃತಿಗಳನ್ನ ಪಡಿಬಹುದು. ಹಾಗೇನೋದು ಹೇಳ್ತೀನಿ ನೋಡಿ. ಅವ್ನು ಯಾವ ತರ ಕಟ್ ಮಾಡಿದಾನೆ ಅಂದ್ರೆ, ಇಲ್ಲಿ ಸ್ನೇಹಿತರೆ ಮುಂದೆ ಇಲ್ಲಿ ಕಟ್ ಮಾಡಿದ್ದಾನೆ, ಫ್ರಂಟಿಗೆ ಈ ತರ ಆನ್ ದಿಸ್ ಲೈನ್. ಈ ಲೈನ್ ಮೇಲೆ ಕಟ್ ಮಾಡಿಬಿಟ್ರೆ ನಿಮಗೆ 16 ಸಿಗುತ್ತೆ ನೋಡಿ. 1 2 3 4 5 6 7 8 9 10 11 12 13 14 15 16. ಸೊ ಮುಂದೆ 16 ಸಿಗ್ತಾ. ಇಲ್ಲಿ ಹಿಂದೆ ಏನೋ ಅದೇ ತರ ಕಟ್ ಮಾಡಿ, ಹಿಂದೆ 16 ಸಿಗುತ್ತಲ್ಲ. ಓಕೆ, ಸೊ ಮುಂದೆ 16, ಹಿಂದೆ 16. ಓಕೆ, ಈಗ ಮಧ್ಯಕ್ಕೆ ಯಾವ ತರ ಕಟ್ ಮಾಡಿದಾನೆ ಅಂದ್ರೆ ಸ್ನೇಹಿತರೆ, ಈ ತರ. ಇಲ್ಲಿ ನೋಡಿ, ಮಧ್ಯಕ್ಕೆ ಯಾವ ತರ ಕಟ್ಲಿ, ಯಾವ ಲೈನ್ ಮೇಲೆ ಕಟ್ ಮಾಡಿದಾನೆ, ಈ ತರ ಕಟ್ ಮಾಡಿದಾನೆ. ಓಕೆ, ಇದು ಒಂದು ಸಿಗ್ತಾ ಈ ಮೂಲೆಗೆ. ಅದೇ ತರ ಈ ಮೂಲೆಗೆ ಒಂದು ಸಿಗುತ್ತಲ್ಲ, ಅಂದ್ರೆ ಇವೆರಡು ಕೆಳಗಡೆ 2 ಪೀಸ್ ಆ ತರ. ಇಲ್ಲೂ ಅಷ್ಟೇನೆ, ಇಲ್ಲಿ 4 ಪೀಸ್ ಇದೆ, ಮತ್ತೆ ಆ ಸೈಡ್ 4 ಪೀಸ್. ಅಂದ್ರೆ ಈ ಮೂಲೆಗೆ ಒಂದು ಘನಾಕೃತಿ ಸಿಗುತ್ತೆ, ಈ ಮೂಲೆಗೆ ಒಂದು ಸಿಗುತ್ತೆ, ಕೆಳಗಡೆ ಮೂಲೆ, ಈ ಕೆಳಗಡೆ ಮೂಲೆ. ಅಂದ್ರೆ 4 ಅವು ದೊಡ್ಡ ಘನಾಕೃತಿಗಳು, ಮತ್ತೆ ಮುಂದೆ 16, ಹಿಂದೆ 16, ಅವು 32 ಚಿಕ್ಕ ಚಿಕ್ಕ ಘನಾಕೃತಿಗಳು. ಓಕೆ, ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ ಅಂದ್ರೆ ಸ್ನೇಹಿತರೆ, ಅವನು none of the faces of the bigger cubes is painted blue ಅಂತ ಹೇಳಿದ್ದಾನೆ.
ಅದರ ಅರ್ಥ ಇಲ್ಲೂ ಬ್ಲೂ ಇಲ್ಲ, ಮೇಲೇನು ಬ್ಲೂ ಇಲ್ಲ, ಈ ಸೈಡ್ ಬ್ಲೂ ಇಲ್ಲ, ಕೆಳಗಡೆನು ಬ್ಲೂ ಇಲ್ಲ ಅಂತ ಅರ್ಥ. ಅದರ ಅರ್ಥ ಬ್ಲೂ ಎಲ್ಲಿದೆ ಸ್ನೇಹಿತರೆ? ಮುಂದೆ ಇದೆ ನೋಡಿ. ಮುಂದೇನು ಬ್ಲೂ, ಹಿಂದೇನು ಬ್ಲೂ, ಮುಂದೇನು ಬ್ಲೂ, ಹಿಂದೇನು ಬ್ಲೂ. ಆಗ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಬ್ಲೂ ಈ ದೊಡ್ಡ ದೊಡ್ಡ ಘನಾಕೃತಿಗೆ ಇಲ್ಲದೆ ಇರೋ ತರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಮುಂದೇನು ಬ್ಲೂ, ಹಿಂದೇನು ಬ್ಲೂ, ಯಾಕಂದ್ರೆ ಆಪೋಸಿಟ್ ಫೇಸಸ್ ಸೇಮ್ ಕಲರ್ ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಬ್ಲೂ, ಅಲ್ಲಿ ಬ್ಲೂ ಆಯ್ತು. ಸೊ ಇಲ್ಲೂ 16, ಅಲ್ಲಿ 16, 32 ಚಿಕ್ಕದು, ಇವು 4 ದೊಡ್ಡದು, ಟೋಟಲ್ 36. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಓಕೆ, ಈಗ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಅವ್ನು ಕೇಳ್ತಾ ಇರೋದು ಒಂದೇ ಒಂದು ಫೇಸ್ ಪೇಂಟ್ ಆಗಿರ್ಬೇಕು ಅಂತ ಚಿಕ್ಕ ಚಿಕ್ಕ ಘನಾಕೃತಿಗಳು ಎಷ್ಟಿವೆ ಅಂತ ಕೇಳಿದ್ರು. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇವು ದೊಡ್ಡ ದೊಡ್ಡ ಘನಾಕೃತಿಗಳಿಗಂತೂ ಒಂದೇ ಸೈಡ್ ಪೇಂಟ್ ಇರೋದಿಲ್ಲ. ಯಾಕೆ ಹೇಳಿ? ಈ ಘನಾಕೃತಿ ತಗೊಂಡ್ರೆ ಇಲ್ಲಿ ಮೇಲೇನೂ ಬೇರೆ ಇರುತ್ತೆ, ಇಲ್ಲೊಂದು ಬೇರೆ ಇರುತ್ತಲ್ಲ. ಮೇಲೆ ಇದು ಎರಡು ಬೇರೆ ಬೇರೆ ಇರ್ತವೆ. ಯಾಕೆ ಹೇಳಿ? ಮೇಲೆ ಇರೋದು ಕೆಳಗಡೆ ಇರುತ್ತೆ, ಈ ಸೈಡ್ ಇರೋದು ಆ ಸೈಡ್ ಇರುತ್ತೆ. ಅದರ್ಥ ಇದೇ ಬೇರೆ ಅದೇ ಬೇರೆ, ಮೇಲನೆ ಬೇರೆ ಸೈಡಿಗೆ ಬೇರೆ. ಅದರ್ಥ ಎರಡೆರಡು ಬಂದ್ಬಿಡ್ತಾವಲ್ಲಿ, ಎಲ್ಲದಕ್ಕೂ ಹಾಗೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಲರ್ ಬರುತ್ತೆ, ಕೆಳಗಡೆ ಒಂದು ಕಲರ್ ಬಂದ್ಬಿಡುತ್ತೆ. ಅದರ್ಥ ದೊಡ್ಡ ದೊಡ್ಡ ಎಲ್ಲಾ ಘನಾಕೃತಿಗಳಿಗೆ ಎರಡೆರಡು ಫೇಸ್ಗಳು ಪೇಂಟ್ ಆಗಿರ್ತವೆ. ಆದ್ರೆ ನಮಗೆ ಬೇಕಾಗಿರೋದೇನು? ಓನ್ಲಿ ಒನ್ ಫೇಸ್ ಪೇಂಟೆಡ್. ಹಾಗಾಗಿ ಚಿಕ್ಕ ಚಿಕ್ಕ ಘನಾಕೃತಿಗಳನ್ನೇ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಕಾರ್ನರ್ ಇರೋ ಯಾವ ನಮ್ಗೆ ಕೆಲ್ಸಕ್ಕೆ ಬರಲ್ಲ. ಯಾಕೆಂದ್ರೆ ಮೂಲೆಗಿರೋ ಮೂರ್ ಪೇಂಟ್ ಆಗ್ತಾವ. ಮೇಲೇನು ಈ ಸೈಡ್ ಮತ್ತೆ ಮುಂದೆ 3 ಪೇಂಟ್ ಆಗಿರುತ್ತೆ. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ನೋಡಿ, ಇದಕ್ಕೆ ಮೇಲೆ ಒಂದು ಇರುತ್ತಲ್ಲ, ಇಲ್ಲೊಂದು ಇಲ್ಲೊಂದು, ಇದಕ್ಕೂ ಅಷ್ಟೇ ಮೇಲೆ ಒಂದು ಕೆಳಗಡೆ ಒಂದು. ಅದ ಅರ್ಥ ಏನು ಅಂದ್ರೆ ಇವು 4 ಆಗಲ್ಲ. ಅದೇ ತರ ಇದು ಆಗಲ್ಲ. ಇವೆಲ್ಲ ಯಾಕಾಗಲ್ಲ ಅಂದ್ರೆ ಈ ಸೈಡ್ ಒಂದು ಇರುತ್ತಲ್ಲ, ಆ ಸೈಡ್ ಫೇಸ್ ಪೇಂಟ್ ಆಗಿರುತ್ತೆ ಬೇರೆ ಕಲರ್. ಇದು ಯಾಕಾಗಲ್ಲ ಅಂದ್ರೆ ಕೆಳಗಡೆ ಆಗಿರುತ್ತೆ. ಸೊ ಇವು ಇಷ್ಟು ಆಗಲ್ಲ ನೋಡಿ ಸ್ನೇಹಿತರೆ. ಒಂದೇ ಫೇಸ್ ಪೇಂಟ್ ಇರೋ ಯಾವ ಅಂದ್ರೆ 1, 2, 3, 4 ಇವುಗಳಿಗೆ ಮಾತ್ರ ಒಂದೇ ಒಂದು ಮುಖ ಪೇಂಟ್ ಆಗಿರುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ಹಿಂದೆ 4 ಇರ್ತವೆ. ಈ 4, ಹಿಂದೆ 4, ಟೋಟಲ್ 8. ದ ಆನ್ಸರ್ ಇಸ್ 8. ದ ಆನ್ಸರ್ ಇಸ್ ಸಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ, 8. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್. ಹನ್ನೆರಡನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ಇದು ಕ್ಯಾಲೆಂಡರ್ ಮೇಲೆ ಇರೋ ಸಮಸ್ಯೆ ಸ್ನೇಹಿತರೆ. ಇಲ್ಲಿ ಕ್ಯಾಲೆಂಡರ್ ಮಿಸ್ಟರ್ ಎಕ್ಸ್ ಇದ್ದಾನೆ. ಅವನಿಗೆ 3 ಜನ ಮಕ್ಕಳು. ಮೊದಲನೇ ಮಗ ಯಾವಾಗ ಹುಟ್ಟಿದಾನಂದ್ರೆ ಏಪ್ರಿಲ್ ತಿಂಗಳಿನ 5ನೇ ಸೋಮವಾರ ಹುಟ್ಟಿದ್ದಾನೆ. ಏಪ್ರಿಲ್ ತಿಂಗಳಿನ 5ನೇ ಸೋಮವಾರ. ಓಕೆ, ಎರಡನೇ ಮಗ ಹುಟ್ಟಿದ್ದು ಯಾವಾಗಂದ್ರೆ ನವೆಂಬರ್ ತಿಂಗಳಿನ 5ನೇ ಗುರುವಾರ ಹುಟ್ಟಿದ್ದಾನೆ. ಕೇಳ್ತಾ ಇರೋದು 3ನೇ ಮಗ ಹುಟ್ಟಿದ್ದು 20th ಡಿಸೆಂಬರ್. ಅದು ಯಾವ ವಾರ ಅಂತ ಕೇಳಿದಾನೆ. ಆಪ್ಷನ್ಸ್ ಮಂಡೇ, ಥರ್ಸ್ಡೇ, ಸ್ಯಾಟರ್ಡೇ, ಸಂಡೇ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ 28 ದಿನಗಳು ಇದ್ರೆ ತಿಂಗಳಿನಲ್ಲಿ 28 ದಿನಗಳು. ಫೆಬ್ರವರಿ ತಿಂಗಳಲ್ಲಿ 28 ಇರುತ್ತಲ್ಲ, ಫೆಬ್ರವರಿ ತಿಂಗಳಲ್ಲಿ 28 ದಿನಗಳು ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ ಸ್ನೇಹಿತರೆ, ಪ್ರತಿಯೊಂದು 4 ಇರ್ತವೆ. 4 ಸಂಡೇ, 4 ಮಂಡೇ, 4 ಟ್ಯೂಸ್ಡೇ, 4 ವೆನ್ಸ್ಡೇ, ಈ ತರ ಎಲ್ಲ 4 ಇರ್ತವೆ. ಯಾಕಂದ್ರೆ ಅಲ್ಲಿ ಇರೋದೇ 7 ಬೇರೆ ಬೇರೆ ದಿನಗಳು. 4 7 28, ಪ್ರತಿಯೊಂದು 4 ಬರುತ್ತೆ. ಅಂದ್ರೆ 28 ದಿನಕ್ಕೆ ಪ್ರತಿಯೊಂದು 4 ಸಿಗುತ್ತೆ. ಬಟ್ ನಮಗೆ ಇಲ್ಲಿ ಅವ್ನು ಹೇಳ್ತಾ ಇರೋದೇನು? 5ನೇ ಸೋಮವಾರ, 5ನೇ ಗುರುವಾರ. ಇದರ ಅರ್ಥ ಏನು ಅಂದ್ರೆ 28 ದಿನಗಳ ನಂತರ ಅಂತ, ಅಂದ್ರೆ 29th ಡೇ, 30th ಡೇ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ 5ನೇ ಸೋಮವಾರ ಅಂದಾಗ 29 ಆದ್ರೂ ಸೋಮವಾರ ಇರುತ್ತೆ, ಇಲ್ಲಾಂದ್ರೆ 30 ಆದ್ರೂ ಸೋಮವಾರ ಇರುತ್ತೆ. ದಟ್ ಇಸ್ ದ ಮೀನಿಂಗ್. 31 ಅಂತೂ ಇರೋದಲ್ಲ. ಓಕೆ, ಸೊ 29 ಸೋಮವಾರ ಇರಬೇಕು, ಇಲ್ಲ 30 ಸೋಮವಾರ. ಈಗ ನಾವು 30 ಸೋಮವಾರ ಇದೆ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡೋಣ, ಅಸ್ಯೂಮಿಂಗ್. ಓಕೆ, ಮೊದಲನೇ ಮಗ ಹುಟ್ಟಿದ್ದು ಯಾವಾಗ ಅಂತ ತಿಳ್ಕೊಳ್ಳೋಣ. ಏಪ್ರಿಲ್ 30 ಸೋಮವಾರ ಅಂತ ತಿಳ್ಕೊಂಡು ಹೊರಡೋಣ. ಓಕೆ, ತಪ್ಪಾಯ್ತು ಅಂದ್ರೆ 29 ಕರೆಕ್ಟ್ ಆಗಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಈಗ ಇಲ್ಲಿಂದ ತಗೊಂಡು ಸ್ಟಾರ್ಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಏಪ್ರಿಲ್ 30 ಅಂದ್ರೆ ಏಪ್ರಿಲ್ ಅಲ್ಲಿ ಇನ್ನೇನು ದಿನಗಳು ಕಳೆಯುವ ಅವಶ್ಯಕತೆ ಇಲ್ಲ. ದ ಮಂತ್ ಇಸ್ ಆಲ್ರೆಡಿ ಓವರ್. ಡೈರೆಕ್ಟ್ ಆಗಿ ಮೇಗೆ ಬರೋಣ ಸ್ನೇಹಿತರೆ. ಮೇ 31, ಜೂನ್ 30,
ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ ನೋಡಿ ಸ್ನೇಹಿತರಲ್ಲಿ ನವೆಂಬರ್ 5th ಥರ್ಸ್ಡೇ ಅಂತ ಹೇಳಿದ್ದಾನೆ. ಅದರ ಅರ್ಥ ನವೆಂಬರ್ 29th ಆಗಬೇಕು, ಇಲ್ಲಾಂದ್ರೆ 30th ಆಗಬೇಕು ಥರ್ಸ್ಡೇ. ನಾವು 29th ಇದೆ ಅಂತ ಅಂದ್ಕೊಳ್ಳೋಣ. ಎಲ್ಲ ಕೂಡಿಸಿ 1, 2, 3, 4, 9, 13, 3, 6, 9, 12, 15, 18, 21. ಅದರ ಅರ್ಥ ಏನು ಅಂದ್ರೆ 213 ದಿನ ಜಂಪ್ ಮಾಡಿ. ಓಕೆ, ನೀವು ಏಪ್ರಿಲ್ 30ರಿಂದ ನವೆಂಬರ್ 29 ಬರಬೇಕು ಅಂದ್ರೆ ಯು ವಿಲ್ ಹ್ಯಾವ್ ಟು ಜಂಪ್ ಇನ್ ಆಲ್ 213 ಡೇಸ್. 213 ಅದನ್ನ ನೀವು 7ರಿಂದ ಡಿವೈಡ್ ಮಾಡಿಬಿಟ್ರೆ 7 3 21, 3 3 3 3 ಉಳ್ಕೊಳ್ಳುತ್ತೆ. 7 0 0 ಅಂತ ಬರ್ಕೊಳ್ಬೇಕು ಅಂದ್ರೆ 3 ಉಳ್ಕೊಳ್ಳುತ್ತೆ. 3 ಅಂದ್ರೆ ಏನು? +3 ಅಂತ. +3 ಅಂದ್ರೆ 3 ದಿನಗಳ ನಂತರ. ಇದು ಮಂಡೇ ಇದೆ ಸ್ನೇಹಿತರೆ. 3 ದಿನಗಳ ನಂತರ ಯಾವ ವಾರ ಬರುತ್ತದೆ? ಓಕೆ, 1 ದಿನದ ನಂತರ ಮಂಗಳವಾರ ಬರುತ್ತದೆ, 2 ದಿನದ ನಂತರ ಬುಧವಾರ ಬರುತ್ತದೆ, 3 ದಿನದ ನಂತರ ಗುರುವಾರ ಬರುತ್ತದೆ. ಅದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಏಪ್ರಿಲ್ 30 ಮೊದಲನೇ ಮಗ ಹುಟ್ಟಿದ್ದು ನಿಜ, ಸೋಮವಾರದಂದು. 2ನೇ ಮಗ ಹುಟ್ಟಿದ್ದು ನವೆಂಬರ್ 29 ಗುರುವಾರ, ಅದು ಕೂಡ ನಿಜ ಅಂತ ಅರ್ಥ. ಸರಿನಾ? ಬಟ್ ನಮಗೇನ್ ಬೇಕಾಗಿದೆ? ಡಿಸೆಂಬರ್ 20 ಯಾವ ವಾರ ಅಂತ ಬೇಕಾಗಿದೆ. ಹೌದಾ? ಸೊ ಡಿಸೆಂಬರ್ 20 ಹೋಗೋಣ. ಈಗ ನವೆಂಬರ್ 29 ಆಲ್ರೆಡಿ ಆಗಿದೆ. ನವೆಂಬರ್ ಅಲ್ಲಿ ಇನ್ನೂ 1 ದಿನ ಕಳಿಬೇಕು. ಓಕೆ, ಈಗ ಆಲ್ರೆಡಿ 213 ದಿನ ಜಂಪ್ ಮಾಡೋಕ್ಕಾಗಿದೆ. ನವೆಂಬರ್ದಲ್ಲಿ ಇನ್ನೂ 1 ದಿನ. ಡಿಸೆಂಬರ್ 20 ಎಲ್ಲ ಸೇರಿ ಟೋಟಲ್ ಎಷ್ಟು ದಿನ ನೋಡಿ? 3 1 4, 2 1 3, 234 ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು 7ರಿಂದ ಡಿವೈಡ್ ಮಾಡಿ ನೋಡೋಣ. 7 3 21, ಯಾವಾಗಲೂ 7ರಿಂದ ಡಿವೈಡ್ ಮಾಡೋದು. 3 1 ಹೋದ್ರೆ 2, 7 3 21. ಅದರ ಅರ್ಥ ಶೇಷ ಎಷ್ಟು ಉಳಿತು? ಮತ್ತೆ +3 ಅಂದ್ರೆ ಏನು? ಸೋಮವಾರದಿಂದ 3 ದಿನಗಳು, ಮಂಗಳವಾರ ಬುಧವಾರ ಗುರುವಾರ. ಇದಕ್ಕೆ ಸರಿಯಾದ ಉತ್ತರ ಬಿ, ಗುರುವಾರ. ಸರಿಯಾದ ಉತ್ತರ ಬಿ, ಥರ್ಸ್ಡೇ ಇಸ್ ದ ಫೈನಲ್ ಆನ್ಸರ್. ಸೊ 3ನೇ ಮಗ ಹುಟ್ಟಿದ್ದು ಡಿಸೆಂಬರ್ 20. ಅದು ಯಾವ ವಾರವಾಗಿತ್ತು ಅಂದ್ರೆ ಥರ್ಸ್ಡೇ ಆಗಿತ್ತು, ಗುರುವಾರ ಆಗಿತ್ತು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಜಾಸ್ತಿ ದೊಡ್ಡ ನಂಬರ್ಸ್ಗಳು ಆಯ್ತು ಅಂತ ಅಂದ್ಕೊಳ್ಳಿ. 31 30 ಇವೆಲ್ಲ ಕೂರ್ಸೋದೆಲ್ಲ ಕಷ್ಟ ಅಲ್ವ? ಆಗ ಏನ್ ಮಾಡ್ಬೇಕು? 28 ಕಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 7ರ ಅಂಕಿ ಮಗಿ ಅಂತ. 21 ಕಟ್ ಮಾಡೋದು, 28 ಕಟ್ ಮಾಡಿದ್ರೆ ಈಸಿ ಆಗುತ್ತೆ ನೋಡಿ. 28 ಕಟ್ ಮಾಡಿಬಿಟ್ರೆ ಮೇನಲ್ಲಿ 28 ಕಟ್ ಆದ್ರೆ ಇನ್ನು ಎಷ್ಟು ಉಳಿತು ಹೇಳಿ? 3 ಉಳಿತಾ? 3 ತಗೊಂಡ್ಬಿಡ್ಬೇಕು. ಜೂನ್ 30 ಇದೆ, 28 ಕಟ್ ಮಾಡಿಬಿಟ್ರೆ 2 ಉಳಿತಾ? ಇವುಗಳನ್ನ ಲೆಕ್ಕಾಚಾರ ಮಾಡಿದ್ರು ಆನ್ಸರ್ ಅಷ್ಟೇ ಬರುತ್ತೆ ನೋಡಿ. ಜುಲೈ 31 ಇದೆ, 31 ಅಂದ್ರೆ ಏನು? 28 ಕಟ್ ಮಾಡಿಬಿಟ್ರೆ 3 ಉಳಿತಾ? ಆಗಸ್ಟ್ 31 ಇದೆ, 28 ಕಟ್ ಮಾಡಿಬಿಟ್ರೆ 3 ಉಳ್ಕೊಳ್ಳುತ್ತೆ. ಸೆಪ್ಟೆಂಬರ್ 30 ಇದೆ, 28 ಕಟ್ ಮಾಡಿದ್ರೆ 2 ಉಳಿಯುತ್ತೆ. ಅಕ್ಟೋಬರ್ 31 ಇದೆ, 3. ನವೆಂಬರ್ 29 ಅಂದ್ರೆ 1. ಸೊ ಎಲ್ಲ ಕೂಡಿಸಿ ಸ್ನೇಹಿತರೆ 3 5 8 11 13 16 17. 17ಅನ್ನ 7ರಿಂದ ಡಿವೈಡ್ ಮಾಡಿ. 7 2 14, ಮತ್ತೆ +3ನೇ ಬಂತು, ಮತ್ತೆ ಗುರುವಾರನೇ ಬಂತು. ಇದರ ಅರ್ಥ ಏನು ಅಂದ್ರೆ ನಿಮಗೆ ಈ ತರ ಮಾಡಲಿಕ್ಕೆ ಸಾಧ್ಯ ಮಾಡಿ. ಜಾಸ್ತಿ ನಿಮಗೆ ಬಿಗರ್ ನಂಬರ್ಸ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಯು ಕ್ಯಾನ್ ಗೋ ವಿತ್ ರಿಮೈಂಡರ್ಸ್. ಓಕೆ, ಮತ್ತೆ ಇನ್ನೂ ನೀವು ಇದ್ರಲ್ಲಿ ತಲೆ ಓಡಿಸ್ಬೋದು. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 3 6 1 7 ಬಿಟ್ಟೇ ಬಿಡ್ಬೇಕು. 7 ಬಿಟ್ಬಿಡ್ಬೇಕು. 7 14 25 ಎಲ್ಲ ಬಿಡ್ತಾವೆ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಮತ್ತೆ ಬೇರೆ ನೋಡಿ, 3 5 7 ಬಿಟ್ಟೇ ಬಿಟ್ರೆ ಏನು ಉಳಿತಲ್ಲ? ಬರೀ 3 ಉಳಿತು. 3 ನಮ್ಗೆ ಬೇಕಾಗಿರೋದು. 3 ಅಂದ್ರೆ ಏನು? ಆಫ್ಟರ್ 3 ಡೇಸ್. ಓಕೆ, 3 ದಿನಗಳ ನಂತರ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, 13th ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. 13ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 13ನೇ ಪ್ರಶ್ನೆ ಇದು ಲಾಜಿಕಲ್ ರೀಸನಿಂಗ್ ಮೇಲೆ ಇರುವಂತಹ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್. ಹೇಳಿಕೆಗಳು ಮತ್ತು ತೀರ್ಮಾನಗಳು. ಓಕೆ, ಸ್ಟೇಟ್ಮೆಂಟ್ಸ್ ಏನಿದೆ ನೋಡಿ ಸ್ನೇಹಿತರೆ. ಹೇಳಿಕೆಗಳು ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಅಂದ್ರೆ ಕೆಲವು ಇಲಿಗಳು ಬೆಕ್ಕುಗಳು ಅಂತ. ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್ ಕೆಲವು ಬೆಕ್ಕುಗಳು ನಾಯಿಗಳು. ನೋ ಡಾಗ್ ಈಸ್ ಅ ಕವ್ ಯಾವ ನಾಯಿ ಏನಲ್ಲ, ಕವ್ ಅಲ್ಲ, ದನ ಅಲ್ಲ ಅಂತ ಅರ್ಥ. ಓಕೆ, ಈಗ ಕನ್ಕ್ಲೂಷನ್ಸ್ ಏನ್ ಕೊಟ್ಟಿದ್ದಾನೆ ನೋಡಿ. ನೋ ಕವ್ ಈಸ್ ಎ ಕ್ಯಾಟ್, ನೋ ಡಾಗ್ ಈಸ್ ಎ ರ್ಯಾಟ್, ಈ ತರ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಇದು. ಮೊದಲನೇ ಸ್ಟೇಟ್ಮೆಂಟ್ ಓದಿ ಸ್ನೇಹಿತರೆ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ? ಮೊದಲನೇ ಹೇಳಿಕೆ ಏನಿದೆ? ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಅಂತ ಇದೆ. ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಅಂತ ಇದೆ. ಸರಿನಾ? ಇದನ್ನೇ ಉಲ್ಟಾ ಮಾಡಿಬಿಟ್ರೆ
ಉಲ್ಟಾ ಅನ್ನೋದಕ್ಕೆ ಅಂತ ಗೊತ್ತಾ ಸ್ನೇಹಿತರೆ? ಕಾನ್ವರ್ಸ್. ಉಲ್ಟಾ ಅನ್ನೋದಕ್ಕೆ ಅಂತಾರೆ ಕಾನ್ವರ್ಸ್. ಇಟ್ಸ್ ಕಾನ್ವರ್ಸ್ ಈಸ್ ಸಮ್ ಕ್ಯಾಟ್ಸ್ ಆರ್ ರ್ಯಾಟ್ಸ್. ಅಂದ್ರೆ when I say that some rats are cats, it automatically follows that some cats are rats. ಕೆಲವು ಇಲಿಗಳು ಬೆಕ್ಕುಗಳು ಅಂತ ನಾನು ಹೇಳ್ಬಿಟ್ರೆ ಆಟೋಮೆಟಿಕ್ ಆಗಿ ಏನ್ ಕರೆಕ್ಟ್ ಆಗುತ್ತದೆ? ಕೆಲವು ಬೆಕ್ಕುಗಳು ಇಲಿಗಳು, ಇದು ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗುತ್ತದೆ ಸ್ನೇಹಿತರೆ. ಓಕೆ, ಸೊ ಇದು ಹೇಳಿಕೆ ಕೊಟ್ರೆ ಇದು ಆಟೋಮೆಟಿಕ್ ಆಗಿ ಕರೆಕ್ಟ್ ಕನ್ಕ್ಲೂಷನ್. ಈ ಕನ್ಕ್ಲೂಷನ್ ಮೂರನೇದಿದೆ ನೋಡಿ, ಥರ್ಡ್ ಕನ್ಕ್ಲೂಷನ್ ಅದೇ ಇರೋದು. ಓಕೆ, ಸಮ್ ಕ್ಯಾಟ್ಸ್ ಆರ್ ರ್ಯಾಟ್ಸ್. ಹಾಗಾಗಿ ಮೂರನೇದು ಒಂದೇ ಸರಿ. ಸೊ ಥರ್ಡ್ ಆಪ್ಷನ್ ಇದೆ ನೋಡಿ, ಥರ್ಡ್ ಆಪ್ಷನ್ ಓನ್ಲಿ. ಥರ್ಡ್ ಆಪ್ಷನ್ ಯಾವುದು? ಓನ್ಲಿ 3 ಈಸ್ ಕರೆಕ್ಟ್ ಆನ್ಸರ್. ಓನ್ಲಿ ಥರ್ಡ್. ಮೊದಲನೇದು ಯಾಕೆ ತಪ್ಪಾಗುತ್ತೆ ಅಂದ್ರೆ ಸ್ನೇಹಿತರೆ, ಕನ್ಕ್ಲೂಷನ್ ನೋಡಿ, ನೋ ಕೌ ಇಸ್ ಎ ಕ್ಯಾಟ್. ಕೌಗೆ ಕ್ಯಾಟ್ಗೆ ಏನು ಸಂಬಂಧನೇ ಕೊಟ್ಟಿಲ್ಲ ಅಲ್ಲಿ ನೋಡಿ ಮೇಲ್ಗಡೆ. ಕೌ ಇಲ್ಲಿದೆ, ಕ್ಯಾಟ್ ಅಲ್ಲಿದೆ, ಹೌದಾ? ನೋ ಡಾಗ್ ಇಸ್ ಎ ರ್ಯಾಟ್. ಡಾಗ್ ಇಲ್ಲಿದೆ, ರ್ಯಾಟ್ ಇಲ್ಲಿದೆ. ಹಾಗಾಗಿ ಒಂದಕ್ಕೊಂದು ಏನೂ ಸಂಬಂಧನೇ ಇಲ್ಲ. ಸೊ ಓನ್ಲಿ ದ ಥರ್ಡ್ ಫಾಲೋಸ್. ಇಲ್ಲೂ ಕೂಡ ನೋಡಿ ಸ್ನೇಹಿತರೆ, ಇದು ತುಂಬಾ ಉದ್ದ ಇರೋ ಪ್ರಾಬ್ಲಮ್, ಬಟ್ ಈಸಿಯಾಗಿ ನಾವು ಮ್ಯಾನೇಜ್ ಮಾಡಿದೀವಿ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 18ನೇ ಪ್ರಶ್ನೆ ನೋಡೋಣ. 18th ಪ್ರಾಬ್ಲಮ್ ಈಸ್ ಆನ್ ಏಜಸ್. ವಯಸ್ಸುಗಳ ಮೇಲೆ ಇದೆ. ಪ್ರಾಬ್ಲಮ್. 18th ಪ್ರಾಬ್ಲಮ್ ಫ್ರಮ್ CSAT 2019. ಈ ಸೆಕ್ಷನ್ ಸಿರೀಸ್ ಏನಲ್ಲಿ ಇರೋದು. ಈಗ ನೋಡಿ ಸ್ನೇಹಿತರೆ, ಈ ಪ್ರಶ್ನೆಯನ್ನ ನಾವು ಈಸಿಯಾಗಿ ಆಪ್ಷನ್ಸ್ಗಳ ಮುಖಾಂತರ ಮ್ಯಾನೇಜ್ ಮಾಡಬಹುದು. ಓಕೆ, 2002 ಇದೆ ಮತ್ತೆ 2010 ಇದೆ, ಇವೆರಡೇ ಇರೋದು ಸ್ನೇಹಿತರೆ. 2002, 2010 ಇದೆ. ಮೀನು ಮತ್ತೆ ಮೀರಾ ಇಬ್ಬರಿದ್ದಾರೆ. ಮೀನು ಮತ್ತು ಮೀರಾ ಇಬ್ಬರಿದ್ದಾರೆ. ಓಕೆ, ಈಗ ಆಪ್ಷನ್ಸ್ಗಳ ಮುಖಾಂತರ ಹೋಗೋಣ. ಮೊದಲನೇ ಆಪ್ಷನ್ ಏನ್ ಹೇಳ್ತಾ ಇದೆ ಅಂದ್ರೆ 1992 ಅಂತ ಹೇಳ್ತಾ ಇದೆ. ಪ್ರಶ್ನೆ ಏನಿದೆ ಅಂದ್ರೆ ವಾಟ್ ಈಸ್ ಮೀನೂಸ್ ಇಯರ್ ಆಫ್ ಬರ್ತ್. ಮೀನು ಹುಟ್ಟಿದ ವರ್ಷ ಯಾವುದು ಅಂತ ಹೇಳಿದ್ದಾನೆ. 1992 ಮೀನು ಹುಟ್ಟಿದ್ದು 1992. 92ರಲ್ಲಿ ಅವಳು ಹುಟ್ಟಿದ್ರೆ 2002 ನಲ್ಲಿ ಅವಳು ಎಷ್ಟಾಗಿರ್ತಾಳೆ? 10 ಆಗಿರ್ತಾಳೆ. ಕರೆಕ್ಟಾ? 2002 ನಲ್ಲಿ ಎಷ್ಟಾಗ್ತಾಳೆ ಅವಳು? 10 ವರ್ಷಗಳು ಆಗ್ತಾಳೆ. ಸರಿನಾ? ಇವಳು 10 ವರ್ಷಗಳಾದ್ರೆ ಇವಳು 30 ವರ್ಷಗಳಾಗ್ತಾಳೆ. ಯಾಕೆ ಹೇಳಿ? ಮೀನು ಮೀರಾಳ 1/3 ಅಂದ್ರೆ ಏನು? 1/3 ಅಂದ್ರೆ ಏನು? 3 ಈಕ್ವಲ್ ಪೀಸ್ ಮಾಡಬೇಕು, 1 ಪೀಸ್ ತಗೋಬೇಕು ಅಂತ. ಈ ಮೀರಾದಲ್ಲಿ 3 ಈಕ್ವಲ್ ಪೀಸ್ ಮಾಡಿ 10 3 ಆಗ್ತಾವ, 1 ಪೀಸ್ ತಗೊಂಡ್ಬಿಟ್ರೆ 10 ಆಯ್ತ್ರಿ. ಇದ ಕ್ಲಿಯರ್? ನೆಕ್ಸ್ಟ್, ಈಗ 2002ರಲ್ಲಿ 10 ಆದ್ರೆ 2010ರಲ್ಲಿ 8 ವರ್ಷ ದೊಡ್ಡವ್ರು ಆಗ್ತಾರ. 8 ವರ್ಷ ದೊಡ್ಡವ್ರು ಅಂದ್ರೆ 10 ಇರೋಳು 18 ಆಗಿರ್ತಾಳೆ, 30 ಇರೋಳು 38 ಆಗಿರ್ತಾಳೆ. ಈಗ ಬನ್ನಿ, 2010ರಲ್ಲಿ ಏನಾಗಿದೆ ಅಂದ್ರೆ ಮೀನೂಸ್ ಏಜ್ ವಾಸ್ ಹಾಫ್ ದ ಏಜ್ ಆಫ್ ಮೀರಾ. ಸೊ ಮೀನುಳ ವಯಸ್ಸು ಮೀರಾಳ ವಯಸ್ಸಿನ ಅರ್ಧ. 38 ಅರ್ಧ 18 ಅಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ 1992 ಈಸ್ ರಾಂಗ್ ಆನ್ಸರ್. ಈ ರೀತಿಯಾಗಿ ನಾವು ಆಪ್ಷನ್ಸ್ ಮುಖಾಂತರ ಮಾಡ್ಬೇಕು ಸ್ನೇಹಿತರೆ. ಸೆಕೆಂಡ್ ಆಪ್ಷನ್ ಏನಿದೆ 1994 ಇದೆ. ಇದು ಸರಿನೋ ತಪ್ಪು ಚೆಕ್ ಮಾಡೋಣ. ಸೊ ಮೀನು ಹುಟ್ಟಿದ ವರ್ಷ ಯಾವುದು? 1994 ಅಂತ ಎರಡನೇ ಆಪ್ಷನ್ ಹೇಳ್ತಾ ಇದೆ. ಸರಿನೋ ತಪ್ಪು ಚೆಕ್ ಮಾಡೋಣ. ಸೊ ಮೀನು ಹುಟ್ಟಿದ್ದು 1994. ಮೀನು 1994 ಅಲ್ಲಿ ಹುಟ್ಟಿದ್ರೆ 2002ರಲ್ಲಿ ಅವಳು ಎಷ್ಟು ವರ್ಷದಳು ಆಗ್ತಾಳೆ ಹೇಳಿ? 8 ವರ್ಷದಳು ಆಗ್ತಾಳೆ. ಕರೆಕ್ಟಾ? ಇವಳು 8 ಆದ್ರೆ ಇವಳು 24 ಆಗಿಬಿಡ್ತಾಳೆ. ಯಾಕೆಂದ್ರೆ 8 3 24, 3 ಪಟ್ಟು ಅಂದ್ರೂ ಒಂದೇ, ಇದ್ರ 1/3 ಇದಂದ್ರೂ ಒಂದೇ, ಇದ್ರ 3 ಪಟ್ಟು ಇದಂದ್ರೂ ಒಂದೇ. ಓಕೆ, ಸೊ ಮೀರಾ 24 ಇದ್ದಾಳೆ. ಮೀರಾ ಎಷ್ಟಿದ್ದಾಳೆ ಹೇಳಿ? 24 ಇದ್ದಾಳೆ. ಆ 24ನ 3 ಈಕ್ವಲ್ ಪೀಸ್ ಮಾಡಿದ್ರೆ ಎಷ್ಟಾಗತ್ತೆ ಸ್ನೇಹಿತರೆ? ಈ ತರ ಆಗತ್ತ? 8 8 8 3 ಈಕ್ವಲ್ ಪೀಸ್. 1 ಪೀಸ್ ತಗೊಳ್ಳಿ, ಅದೇ ಮೀನಾಳ ವಯಸ್ಸು. ಸರಿ ಐತಿ? ಓಕೆ, ಸೊ ಇದು ಯಾವಾಗ? 2002 ನಲ್ಲಿ. 2010 ಬಂದ್ರೆ 8 ವರ್ಷ ದೊಡ್ಡವರು. 8 ಇರೋಳು ಎಲ್ಲಿಗೆ ಬಂದ್ಬಿಡ್ತಾಳೆ? ಇವಳು 16ಕ್ಕೆ ಬಂದ್ಬಿಡ್ತಾಳೆ. 24 ಇರೋಳು ಎಲ್ಲಿಗೆ ಹೋಗ್ತಾಳೆ? 24 ಇರೋಳು 24 8 32ಕ್ಕೆ ಹೋಗ್ತಾಳೆ. ಕರೆಕ್ಟಾ? ಮೀನು 8 ಇರೋಳು 16ಕ್ಕೆ ಹೋದ್ರೆ 8 ವರ್ಷ ದೊಡ್ಡವಳಾಗಿ, ಮೀರಾ 24 ಇರೋಳು 8 ವರ್ಷ ದೊಡ್ಡವಳಾಗಿ 32ಕ್ಕೆ ಹೋಗ್ತಾಳೆ. ಈ 16 ಅನ್ನೋದು 32ರ ಅರ್ಧ ಹೌದು ಅಲ್ವೋ? ಹೌದು. ಹಾಗಾಗಿ ಎರಡನೇ ಆಪ್ಷನ್ ಹೌದು. ಈ ರೀತಿಯಾಗಿ ನಾವು ಆಪ್ಷನ್ಸ್ ಮುಖಾಂತರ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ.
ಡೈರೆಕ್ಟ್ ಮೆಥಡ್ ಹೇಳ್ತೀನಿ ನೋಡಿ. ಡೈರೆಕ್ಟ್ ಮೆಥಡ್ ನಾವು ಈ ಫ್ರಾಕ್ಷನ್ಸ್ಗಳು ಇಲ್ಲದೇನೆ ಯಾವ ಥರ ಮ್ಯಾನೇಜ್ ಮಾಡಬೇಕು. ಹೌ ಟು ಅವಾಯ್ಡ್ ಫ್ರಾಕ್ಷನ್ಸ್. 2002 2010 ಎರಡೇ ಇರೋದು. ಇಲ್ಲಿ ಮೀನು, ಇದು ಮೀರಾ. ಅವ್ನು ಸುಮ್ಮನೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರ್ತಾನೆ. ಯಾವಾಗ ಮೀನು, ಮೀರಾ, ಆನಂದ್ ಕೊಟ್ರೆ ಅದಿಂದನೇ ಅಕ್ಷರ್ ಈ ಥರ. ಓಕೆ, ಒಟ್ಟಲ್ಲಿ ಅಕ್ಷಯ್ ಈ ಥರ ಒಟ್ಟಿನಲ್ಲಿ ಸೇಮ್ ಲೆಟರ್ದಿಂದ ಸ್ಟಾರ್ಟ್ ಆಗೋ ವರ್ಡಿಂಗ್ಸ್ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನಾವೇನು ಮಾಡಬೇಕು, ಆ ಮೀನಾ, ಮೀರಾ, ಮೀ ಬಿಟ್ಬಿಡ್ಬೇಕು. ನಾವು ಎನ್ ಮತ್ತು ಆರ್ ತಗೊಂಡು, ಎನ್ ಅಂದರೆ ಮೀನು, ಆರ್ ಅಂದರೆ ಮೀರಾ. ಓಕೆ, ಈಗ 2002ರಲ್ಲಿ ಏನಾಗುತ್ತಂದ್ರೆ ಮೀನುಳ ವಯಸ್ಸೇನಿದೆಯಲ್ಲ ಅದು ಮೀರಳ ವಯಸ್ಸಿನ 1/3. ಇವಳ 1/3 ಇದಂದ್ರು ಒಂದೇ, ಇದ್ರ 3 ಪಟ್ಟು ಇದಂದ್ರು ಒಂದೇ. ಅಂದ್ರೆ ಇದು ನೀವು ಎಕ್ಸ್ ಅಂತ ತಗೊಂಡ್ಬಿಟ್ರೆ ಇದೇನಾಗುತ್ತದೆ 3x ಆಗುತ್ತದೆ. ಆಯ್ತಾ? ಸೊ ಮೀರಾ ಇದ್ದಾಳಲ್ಲ ಅವಳು 3x, ಅದನ್ನ 3 ಈಕ್ವಲ್ ಪೀಸ್ ಮಾಡಿ 1 ಪೀಸ್ ತಗೊಂಡ್ಬಿಡಿ. ಆಗ ಯು ವಿಲ್ ಗೆಟ್ ಮೀನೂಸ್ ಈಚ್. ಎಕ್ಸಾಕ್ಟ್ಲಿ. ಈಗ 8 ವರ್ಷ ಬಿಟ್ಟು ಬಂದ್ರೆ ಎಕ್ಸ್ ಇರೋಳು ಎಲ್ಲಿ ಹೋಗ್ತಾಳೆ? x+8. 3x ಇರೋಳು ಎಲ್ಲಿ ಹೋಗ್ತಾಳೆ? 3x+8. ಸರಿನಾ? ಇದು 2010ರಲ್ಲಿ ಮೀನು, 2010ರಲ್ಲಿ ಮೀರಾ. 2010ರಲ್ಲಿ ಏನ್ ಕೊಟ್ಟಿದ್ದಾನಂದ್ರೆ ಮೀನೂಸ್ ಏಜ್ ವಾಸ್ ಹಾಫ್ ದ ಏಜ್ ಆಫ್ ಮೀರಾ. ಇವಳ ಅರ್ಧ ಇವಳು ಅಂದ್ರು ಒಂದೇ, ಇವಳು ಡಬಲ್ ಅವಳು ಅಂದ್ರು ಒಂದೇ. ಅಂದ್ರೆ ಮೀರಾಳ ವಯಸ್ಸು ಯಾರ ಡಬಲ್ ಇದೆ? ಮೀನುನ ವಯಸ್ಸು ಡಬಲ್ ಇದೆ. ಡಬಲ್ ಅಂದ್ರೆ ಏನು? 2 ಟೈಮ್ಸ್, 2 ಪಟ್ಟು. ಇದು ಮೀನುಳ ವಯಸ್ಸು. ಮೀನುಳ ವಯಸ್ಸಿ ನ ಅಂದ್ರೆ ಇಂಟು 2ರಷ್ಟಕ್ಕೆ ಸಮ ಅಂದ್ರೆ ಈಕ್ವಲ್ ಸೈನ್. ಯಾವುದು? ಮೀರಾಳ ವಯಸ್ಸು. ಯಾವಾಗ ಇದೆಲ್ಲ? 2010ರಲ್ಲಿ. ಸರಿನಾ? ಈಗ ಬ್ರಾಕೆಟ್ ಓಪನ್ ಮಾಡೋಣ ಸ್ನೇಹಿತರೆ. ಬಲಗಡೆ ಓಪನ್ ದ ಬ್ರಾಕೆಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. 2 × x 2x ಪ್ಲಸ್ ಆಸ್ ಇಟ್ ಈಸ್ ಇನ್ ಬಿಟ್ವೀನ್ 2 8s 16. ಸರಿನಾ? ಈ ಸೈಡ್ 3x+8 ಹಾಗೆ ಇರಲಿ. ಎಡಗಡೆ 3x ಇದೆ, ಬಲಗಡೆ 2x ಇದೆ ಅಂದ್ರೆ ಎಡಗಡೆ 1x ಎಕ್ಸ್ಟ್ರಾ ಇದೆ. ಎಡಗಡೆ 8 ಇದೆ, ಬಲಗಡೆ 16 ಇದೆ ಅಂದ್ರೆ ಬಲಗಡೆ 8 ಎಕ್ಸ್ಟ್ರಾ ಇದೆ. x ನ ಬೆಲೆ 8 ಆಯ್ತು. x ನ ಬೆಲೆ 8. x ಅಂದ್ರೆ ಏನು? ಮೀನುಳ ವಯಸ್ಸು. ಮೀನುಳ ವಯಸ್ಸು ಯಾವಾಗ? 2002ನಲ್ಲಿ x ಅಂತ ತಗೊಂಡಿದೀವಿ. ಈಗ ಅದು 8 ಅಂತ ಗೊತ್ತಾಗಿದೆ. 2002ನಲ್ಲಿ 8 ವರ್ಷದವಳು ಇದ್ದಾಳೆ ಅಂದ್ರೆ ಅವಳು ಯಾವ ವರ್ಷ ಹುಟ್ಟಿರ್ತಾಳೆ? 1994ರಲ್ಲಿ ಹುಟ್ಟಿರ್ತಾಳೆ. ಅದರರ್ಥ ಸೆಕೆಂಡ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ ಅನ್ನು ಡೈರೆಕ್ಟ್ ಮೆಥಡ್ ಇಂದ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ ನೋಡೋಣ. ಇನ್ ಅ ಕಾನ್ಫರೆನ್ಸ್, ಔಟ್ ಆಫ್ ಅ ಟೋಟಲ್ ಆಫ್ 100 participants, 70 are Indians. If 60 of the total participants are vegetarian, then which of the following statements is or are correct? Okay. ಸೊ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾನಂದ್ರೆ ಸ್ನೇಹಿತರೆ, ಒಂದು ಕಾನ್ಫರೆನ್ಸ್ ಇದೆ, ಅಲ್ಲಿ ಒಂದು 100 ಜನ ಭಾಗವಹಿಸಿದ್ದಾರೆ. ಒಂದು ಕಾನ್ಫರೆನ್ಸ್ ಅಲ್ಲಿ 100 ಜನ ಭಾಗವಹಿಸಿದ್ದಾರೆ. ಅದರಲ್ಲಿ 70 ಜನ ಭಾರತೀಯರು, ಇಂಡಿಯನ್ಸ್. ಅದರರ್ಥ ಇನ್ನು 30 ಜನ ಬೇರೆಯವರು ಅಂತ ಅದರ್ಸ್. ಸರಿನಾ? ಮತ್ತೆ ಅದೇ 100ರಲ್ಲಿ ಮತ್ತೇನಿದೆ ಅಂದ್ರೆ ಕತೆ 60 ಆಫ್ ದ ಪಾರ್ಟಿಸಿಪೆಂಟ್ಸ್ ಆರ್ ವೆಜಿಟೇರಿಯನ್ಸ್. 60 ಜನ ವೆಜಿಟೇರಿಯನ್ಸ್, ಶಾಕಾಹಾರಿ. ಅದರರ್ಥ 40 ಜನ ಏನಿರಲೇಬೇಕು? ನಾನ್ ವೆಜ್ ಇರಲೇಬೇಕು. ಸರಿನಾ? ಈಗ ನೋಡೋಣ. ಈಗ ಹೇಳಿಕೆಯನ್ನು ಓದೋಣ ಸ್ನೇಹಿತರೆ. ಅಟ್ ಲೀಸ್ಟ್ 30 ಇಂಡಿಯನ್ ಪಾರ್ಟಿಸಿಪೆಂಟ್ಸ್ ಆರ್ ವೆಜಿಟೇರಿಯನ್ಸ್ ಅಂತ ಹೇಳ್ತಾನೆ. ಕನಿಷ್ಠ 30 ಜನ ಭಾರತೀಯರು ಏನಾಗಿದ್ದಾರೆ? ಶಾಕಾಹಾರಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಸರಿನೋ ತಪ್ಪೋ ಚೆಕ್ ಮಾಡೋಣ ಸ್ನೇಹಿತರೆ. ಈಗ ಟೋಟಲ್ ಇರೋದೇ 60 ಜನ ವೆಜಿಟೇರಿಯನ್ಸ್. ಈ 60ರಲ್ಲಿ ಇವ್ರು 30 ತಗೊಂಡ್ಬಿಡೋಣ. ಫಸ್ಟ್ 60ರಲ್ಲಿ ಎಲ್ಲ 30 ಅದರ್ಸ್, ಬೇರೆಯವ್ರನ್ನ ತಗೊಂಡ್ಬಿಡೋಣ, ನಾನ್ ಇಂಡಿಯನ್ಸ್. ಓಕೆ, ಅಂದ್ರೆ ಫಾರಿನರ್ಸ್. 30 ಜನ ತಗೊಂಡ್ರೆ ಟೋಟಲ್ 60 ಜನ ಆಗ್ಬೇಕು. 30 ಜನ ಇವರೇ ಆದ್ರೆ ಇನ್ನು 30 ಜನ ಆದ್ರೂ ನಾವು ಇಲ್ಲಿಂದ ತಗೊಳ್ಳೇಬೇಕಾ? ಅಂದ್ರೆ ಮಿನಿಮಮ್ 30 ಜನ ಆದ್ರೂ ಇಲ್ಲಿಂದ ನಾವು ಪಿಕ್ ಮಾಡ್ಲೇಬೇಕು. ಅದರರ್ಥ ಮಿನಿಮಮ್ 30 ಜನ ಭಾರತೀಯರು ಶಾಕಾಹಾರಿಗಳಾಗಿದ್ದಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ 100% ಕರೆಕ್ಟ್. ಕನಿಷ್ಠ 30 ಜನ ಭಾರತೀಯರು 100% ಏನಿದ್ದಾರೆ? ಮಿನಿಮಮ್ ಭಾರತೀಯರು ಏನಿದ್ದಾರೆ? 30 ಜನ ಭಾರತೀಯರು, ಮಿನಿಮಮ್ 30 ಜನ ಭಾರತೀಯರು ಶಾಕಾಹಾರಿಗಳಾಗಿದ್ದಾರೆ. 100% ಕರೆಕ್ಟ್. ಈಗ ಎರಡನೇ ಸ್ಟೇಟ್ಮೆಂಟ್ ಚೆಕ್ ಮಾಡೋಣ ಸ್ನೇಹಿತರೆ. ಅಟ್ ಲೀಸ್ಟ್ 10 ಇಂಡಿಯನ್ ಪಾರ್ಟಿಸಿಪೆಂಟ್ಸ್ ಆರ್ ನಾನ್ ವೆಜಿಟೇರಿಯನ್ಸ್. ಈಗ ನಾನ್ ವೆಜಿಟೇರಿಯನ್ಸ್ ಇರೋರು ಎಷ್ಟು ಜನ ಹೇಳಿ? 40 ಜನ ಇದ್ದಾರೆ. 40ರಲ್ಲಿ ಇವ್ರು 30 ಜನರನ್ನ ಆಯ್ಕೆ ಮಾಡಿಬಿಡೋಣ ಫಸ್ಟ್. ಇನ್ನು ಎಷ್ಟು ಜನ ಉಳಿದ್ರು? 10 ಜನ ಉಳಿದ್ರ. ಅದರ ಅರ್ಥ
ಮಿನಿಮಮ್ 10 ಆದ್ರೂ ಇಲ್ಲಿಂದ ಇರಲೇಬೇಕಲ್ಲ. ಅದರ ಅರ್ಥ ಏನು ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಕನಿಷ್ಠ 10 ಭಾರತೀಯರು ನಾನ್ ವೆಜಿಟೇರಿಯನ್ಸ್ ಮಾಂಸಾಹಾರಿಗಳಾಗಿದ್ದಾರೆ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ಸ್ ಸಿ, both 1 and 2, that is the correct answer. Okay. So this is about 20th problem. Now let's see 29th one. 29ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 29ನೇ ಪ್ರಶ್ನೆ. A 5-storied building with floors from 1 to 5 is painted using 4 different colors, and only one color is used to paint a floor. ಒಂದು ಫ್ಲೋರ್ ಅನ್ನ ಒಂದು ಅಂತಸ್ತನ್ನ ನಾವು ಒಂದೇ ಪೇಂಟ್ ಇಂದ ಬಳಿಬೇಕು, ಒಂದೇ ಪೇಂಟ್ ಇಂದ ಇದು ಮಾಡಬೇಕು, ಪೇಂಟ್ ಮಾಡಬೇಕು, ಒಂದೇ ಬಣ್ಣವನ್ನು ಬಳಿಬೇಕು. ಆದ್ರೆ ಫ್ಲೋರ್ಸ್ ಇರೋದು 5, ನಮ್ಮ ಹತ್ರ ಕಲರ್ಸ್ ಇರೋದು ಪೇಂಟ್ ಬೇರೆ ಬೇರೆ ಕಲರ್ಸ್ ಇರೋದು ಎಷ್ಟು? ಬರೀ 4. ಅದರ್ಥ ಒಂದಂತೂ ರಿಪೀಟ್ ಆಗ್ಲೇಬೇಕಲ್ಲ. ದಿಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಫ್ಲೋರ್ಸ್ ಇರೋದು 5, ಕಲರ್ಸ್ ನಮ್ಮ ಹತ್ರ ಇರೋದು 4, ಅದರರ್ಥ ಒಂದು ಕಲರ್ ಕಂಪಲ್ಸರಿ ರಿಪೀಟ್ ಆಗ್ಲೇಬೇಕು. ಓಕೆ, ಈಗ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದ ಮಿಡಲ್ 3 ಫ್ಲೋರ್ಸ್ ಆರ್ ಪೇಂಟೆಡ್ ಇನ್ ಡಿಫರೆಂಟ್ ಕಲರ್ಸ್. ಮಧ್ಯದಲ್ಲಿರೋ 3 ಫ್ಲೋರ್ಸ್ ಅನ್ನು ನಾವು ಡಿಫರೆಂಟ್ ಕಲರ್ ದಿಂದ ಪೇಂಟ್ ಮಾಡಿದೀವಿ. ಎರಡನೇ ಸ್ಟೇಟ್ಮೆಂಟ್, ದ ಸೆಕೆಂಡ್ ಅಂಡ್ ಫೋರ್ತ್ ಫ್ಲೋರ್ಸ್ ಆರ್ ಪೇಂಟೆಡ್ ಇನ್ ಡಿಫರೆಂಟ್ ಕಲರ್ಸ್. ಎರಡನೇದು ಮತ್ತೆ 4ನೇದು. ಇಲ್ಲಿ ನೋಡಿ, ಈ ತರ ಬರೀತೀವಿ ನೋಡಿ. ಮೊದಲನೇ ಫ್ಲೋರ್, ಎರಡನೇ ಫ್ಲೋರ್, 3ನೇ ಫ್ಲೋರ್, 4, 5 ಫ್ಲೋರ್ ಇದಾವ. ಸೊ 2 ಮತ್ತು 4 ನಾವೇನ್ ಮಾಡ್ತೀವಿ? ಡಿಫರೆಂಟ್ ಕಲರ್. ಓಕೆ, ಮತ್ತೇನ್ ಕೊಟ್ಟಿದ್ದಾನೆ? 3ನೇ ಹೇಳಿಕೆ ಏನ್ ಕೊಟ್ಟಿದ್ದಾನೆ ನೋಡಿ. ದ ಫಸ್ಟ್ ಅಂಡ್ ದ 5th ಫ್ಲೋರ್ಸ್ ಆರ್ ಪೇಂಟೆಡ್ ರೆಡ್. ಅಂದ್ರೆ ಫಸ್ಟ್ಗೂ ರೆಡ್ ಇದೆ, ಮತ್ತೆ ಎಲ್ಲಿದೆ? 5th ಕೂಡ ರೆಡ್ ಇದೆ. ಅದರ್ಥ ನಾವು ಇಲ್ಲಿವರೆಗೆ ಎಷ್ಟು ಕಲರ್ ಯೂಸ್ ಮಾಡಿದ್ವಿ? ಒಂದೇ ಕಲರ್ ಯೂಸ್ ಮಾಡಿದ್ವಿ, ಯಾವುದು? ರೆಡ್. ಇನ್ನು ನಾವು ನಮ್ಮ ಹತ್ರ ಎಷ್ಟು ಬೇರೆ ಬೇರೆ ಕಲರ್ಗಳಿವೆ? 3 ಬೇರೆ ಬೇರೆ ಕಲರ್. ಸರಿನಾ? ಈಗ ನೋಡಿ, ಟು ಎನ್ಶೋರ್ ದ್ಯಾಟ್ ಎನಿ 2 ಕಾನ್ಸಿಕ್ಯೂಟಿವ್ ಫ್ಲೋರ್ಸ್ ಹ್ಯಾವ್ ಡಿಫರೆಂಟ್ ಕಲರ್ಸ್. ಅಕ್ಕಪಕ್ಕ ಅಂದ್ರೆ ಏನು? ಫಸ್ಟ್ ಮತ್ತು ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್, ಈ ತರ ಬ್ಯಾಕ್ ಟು ಬ್ಯಾಕ್ ಇರೋ ಫ್ಲೋರ್ಸ್ಗಳು ಸೇಮ್ ಕಲರ್ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಡಿಫರೆಂಟ್ ಕಲರ್ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಏನೇನ್ ಬೇಕು? ಓನ್ಲಿ ಸ್ಟೇಟ್ಮೆಂಟ್ 2 is sufficient, ಓನ್ಲಿ ಸ್ಟೇಟ್ಮೆಂಟ್ 3 is sufficient. ಓಕೆ, ಈ ತರ ಆಪ್ಷನ್ಸ್ ಕೊಟ್ಟಿದ್ದಾನೆ. ಓನ್ಲಿ ಸ್ಟೇಟ್ಮೆಂಟ್ 3 is sufficient. ಈಗ ನಾನು 3ನೇ ಹೇಳಿಕೆ ಇವಾಗ ತಾನೇ ಹೇಳಿದೆ. 3ನೇ ಹೇಳಿಕೆ ಏನು ಅಂದ್ರೆ, ಮೊದಲನೇ ಫ್ಲೋರಿಗೂ ರೆಡ್, 5th ಫ್ಲೋರಿಗೂ ಕೂಡ ರೆಡ್ ಅಂತ ಕೊಟ್ಟಿದ್ದಾನೆ. ಅದರ ಅರ್ಥ ಇನ್ನು ನಮ್ಮ ಹತ್ರ 3 ಬೇರೆ ಬೇರೆ ಕಲರ್ಗಳಿವೆ. 3 ಬೇರೆ ಬೇರೆ ಕಲರ್ ಇಲ್ಲಿ ಹಾಕಿಬಿಡಿ. ಅಂದ್ರೆ ಒಂದು ಗ್ರೀನ್ ಹಾಕಿ, ಒಂದು ಬ್ಲೂ ಹಾಕಿ, ಒಂದು ಬ್ಲ್ಯಾಕ್ ಹಾಕಿ. ಈಗ ನೋಡಿ, ಇಮಿಡಿಯೇಟ್ ಅಂದ್ರೆ ಕಾನ್ಸಿಕ್ಯೂಟಿವ್ ಫ್ಲೋರ್ಸ್ ಯಾವ್ದಾದ್ರು ಸೇಮ್ ಕಲರ್ ಬಂತ? ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇಲ್ಲ. ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಗ್ರೀನ್ ಇಲ್ಲ. ಬ್ಲೂ ಇಲ್ಲ, ಬ್ಲ್ಯಾಕ್ ಇಲ್ಲ, ರೆಡ್ ಇಲ್ಲ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅದರ ಅರ್ಥ ಏನು ಅಂದ್ರೆ, ಓನ್ಲಿ ಸ್ಟೇಟ್ಮೆಂಟ್ 3 ಈಸ್ ಸಫಿಷಿಯಂಟ್. Therefore, the second option is correct answer. Only statement 3 is sufficient to ensure that any 2 consecutive floors have different colors. Okay, this is about 29th problem. Now let's see. Let's go to 32nd problem. 32ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇವಾಗ 32ನೇ ಪ್ರಶ್ನೆ ನೋಡೋಣ. ಸೊ 32ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ? ಇನ್ ಎ ಸ್ಕೂಲ್ 60% ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್. A student who does not play cricket plays football. Every football player has got a 2-wheeler. Which of the following conclusions cannot be drawn? Okay, from the above data. So one school ಇದೆ, 60% ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಕ್ರಿಕೆಟ್ ಆಡ್ತಾರೆ. 60% ಜನ ಕ್ರಿಕೆಟ್ ಆಡುತ್ತಾರೆ. A student who does not play cricket, ಕ್ರಿಕೆಟ್ ಯಾರು ಆಡಲ್ವೋ ಅವ್ರು ಏನ್ ಆಡುತ್ತಾರೆ? ಫುಟ್ಬಾಲ್ ಆಡುತ್ತಾರೆ. ಮತ್ತೇನ್ ಕೊಟ್ಟಿದ್ದಾನೆ ಅಂದ್ರೆ, ಫುಟ್ಬಾಲ್ ಆಡೋರ ಹತ್ರ ಏನಿದೆ? ಫುಟ್ಬಾಲ್ ಆಡೋರ ಬಳಿ 2-wheeler ಇದೆ. ಅದು ಬೈಸಿಕಲ್ ಆದ್ರೂ ಆಗಿರ್ಬೋದು, ಸ್ಕೂಟರ್ ಆದ್ರೂ ಆಗಿರ್ಬೋದು, 2-wheeler ಇದೆ. ಇದು ಕೊಟ್ಟಿರೋ ಮಾಹಿತಿಗಳು. ಇವುಗಳಿಂದ ಯಾವ ಕನ್ಕ್ಲೂಷನ್ ಡ್ರಾ ಮಾಡಕ್ ಆಗಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಮೊದಲನೇದು ಏನಿದೆ ನೋಡಿ, 60% ಆಫ್ ದ ಸ್ಟೂಡೆಂಟ್ಸ್ ಡು ನಾಟ್ ಹ್ಯಾವ್ 2-wheelers. 60% ಆಫ್ ದ ಸ್ಟೂಡೆಂಟ್ಸ್ ಅಂದಾಗ
ಆ 60% ಇಲ್ಲಿಯವರ ಅಥವಾ ಇಲ್ಲಿಯವರ ನಮಗೆ ಗೊತ್ತಿಲ್ಲ. ಜನರಲ್ ಆಗಿ ಹೇಳಿದ 60% ಸ್ಟೂಡೆಂಟ್ಸ್. ಹಾಗಾಗಿ ಯು ಕೆನಾಟ್ ಡ್ರಾ ಇಟ್. ಅಂದ್ರೆ 1 ಕೆನಾಟ್ ಬಿ ಡ್ರಾ. ಎರಡನೇ ನೋಡೋಣ. ನೋ ಕ್ರಿಕೆಟರ್ ಹ್ಯಾಸ್ ಅ 2 ವೀಲರ್. ಅವ್ನು ಕೊಟ್ಟೇ ಇಲ್ಲ ಅದನ್ನು. ಇಲ್ಲಿ ನೋಡಿ, ಫುಟ್ಬಾಲ್ ಆಡೋರ ಹತ್ರ 2 ವೀಲರ್ ಇದೆ ಅಂತ ಕೊಟ್ಟಿರೋದು. ಬಟ್ ಕ್ರಿಕೆಟ್ ಆಡೋರ ಹತ್ರ ಇದೆಯೋ ಇಲ್ಲೋ ಇಟ್ ಈಸ್ ನಾಟ್ ಮೆನ್ಷನ್ಡ್. ಹಾಗಾಗಿ ಅದು ಕೆನಾಟ್ ಬಿ ಡ್ರಾ. ಬಟ್ ಥರ್ಡ್ ನೋಡಿ, ಕ್ರಿಕೆಟ್ ಪ್ಲೇಯರ್ಸ್ ಡು ನಾಟ್ ಪ್ಲೇ ಫುಟ್ಬಾಲ್. ದಿಸ್ ಇಸ್ ಕರೆಕ್ಟ್. ಅವನೇ ಕೊಟ್ಟಿದ್ದಾನೆ. ಯಾರು ಕ್ರಿಕೆಟ್ ಆಡಲ್ಲೋ ಅವ್ರು ಮಾತ್ರ ಫುಟ್ಬಾಲ್ ಆಡೋದು. ಕ್ರಿಕೆಟ್ ಯಾರು ಆಡಲ್ವೋ ಅವ್ರು ಮಾತ್ರ ಫುಟ್ಬಾಲ್ ಆಡೋದು. ಅದರ ಅರ್ಥ ಕ್ರಿಕೆಟ್ ಪ್ಲೇಯರ್ಸ್ ಡು ನಾಟ್ ಪ್ಲೇ ಫುಟ್ಬಾಲ್. ದಟ್ ಈಸ್ ಕರೆಕ್ಟ್. ಬಟ್ ನಮಗೆ ಬೇಕಾಗಿರೋದು ಕರೆಕ್ಟ್ ಅಲ್ಲ, ರಾಂಗ್. ಅಂದ್ರೆ ಕ್ಯಾನ್ ನಾಟ್ ಬಿ ಡ್ರಾನ್. ಹಾಗಾಗಿ ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಥರ್ಡ್ ಕರೆಕ್ಟ್ ಇದೆಯಾ? ಥರ್ಡ್ ಕರೆಕ್ಟ್ ಇದೆ, ಹೌದಾ? ಡಿ ನಲ್ಲೂ 3 ಇದೆ, ಹಾಗಾಗಿ ದಟ್ ಈಸ್ ರಾಂಗ್. ಯಾಕಂದ್ರೆ ನಮ್ಗೆ ಕರೆಕ್ಟ್ ಇರೋದು ಬೇಡಲ್ಲ, ನಮಗೆ ಕೆನಾಟ್ ಬಿ ಡ್ರಾನ್ ಬೇಕಾಗಿರೋದು. ಸಿ ನಲ್ಲೂ 3 ಇದೆ ನೋಡಿ, ಹಾಗಾಗಿ ಅದು ಅಲ್ಲ. ಬಿ ನಲ್ಲೂ 3 ಇದೆ ನೋಡಿ, ಹಾಗಾಗಿ ಅದು ಅಲ್ಲ. ದೇರ್ ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್. 1 and 2 ಓನ್ಲಿ. 1 and 2 ಓನ್ಲಿ. ಸೊ ಮೊದಲನೇದ್ದು ಮತ್ತೆ ಎರಡನೇದ್ದು ಕೆನಾಟ್ ಬಿ ಡ್ರಾನ್. ಕೊಟ್ಟಿರೋ ಮಾಹಿತಿಗಳಿಂದ ದೇ ಕೆನಾಟ್ ಬಿ, those conclusions cannot be drawn. Okay, now moving on to the 40th problem. 40. 40ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 40ನೇ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ ಅಂದ್ರೆ ಸ್ನೇಹಿತರೆ, ದಿಸ್ ಇಸ್ ಎ ಪ್ರಾಬ್ಲಮ್ ಆನ್ ಮಿಸ್ ರೀಡಿಂಗ್ ದ ಐಟಮ್ಸ್. ತಪ್ಪಾಗಿ ಓದ್ಬಿಡೋದು. ಓಕೆ, ತಪ್ಪಾಗಿ ಓದೋದು. ಇಲ್ಲಿ ನೋಡಿ, ಒಂದು ಐಟಮ್ ತಪ್ಪಾಗಿ ಓದೋದ್ರ ಮೇಲೂ ಕ್ವಶನ್ಸ್ ಬರುತ್ತೆ. ಒಂದೊಂದ್ಸತಿ ಎರಡೆರಡು ಐಟಮ್ಸ್ ಅನ್ನ ತಪ್ಪಾಗಿ ಓದೋದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳಿದಾನೆ. 2010 UPSC ಮೇನ್ಸ್ ಎಕ್ಸಾಮ್ ನಲ್ಲಿ 4 ಅಂಕಗಳಿಗೆ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಯಾವ್ದ್ರ ಮೇಲೆ ಕೇಳಿದಾನೆ? ಆನ್ ಮಿಸ್ ರೀಡಿಂಗ್ 2 ಐಟಮ್ಸ್. ಈಗ ಇಲ್ಲಿ 2019 CSAT ಅಲ್ಲಿ ಆನ್ ಇಟ್ ಈಸ್ ಎ ಪ್ರಾಬ್ಲಮ್ ಆನ್ ಮಿಸ್ ರೀಡಿಂಗ್ ಓನ್ಲಿ 1 ಐಟಮ್. ಓಕೆ, ಒಂದು ಐಟಮ್ ತಪ್ಪಾಗಿ ಓದ್ತಾರೆ, ಒಂದ್ಸತಿ ಎರಡೆರಡು ಐಟಮ್ಸ್ ತಪ್ಪಾಗಿ ಓದ್ತಾರೆ. ಸೊ ಈ ಟೈಪ್ ಕ್ವಶನ್ಸ್ ಬಂದಾಗ ಏನ್ ಮಾಡಬೇಕು? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರಾಂಗ್ ಟೋಟಲ್ ನ ಕಂಡುಹಿಡಿಯಬೇಕು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ವಿ ಮಸ್ಟ್ ಆಲ್ವೇಸ್ ಸರ್ಚ್ ಫಾರ್ ದ ರಾಂಗ್ ಟೋಟಲ್. ಓಕೆ, ಸೊ ರಾಂಗ್ ಟೋಟಲ್ ಯಾಕೆ? ಅವ್ನು ತಪ್ಪಾಗಿ ಕೂಡಿಸಿದಾನಲ್ಲ, ಅವನೇ ಹೇಳಿದಾನಲ್ಲ. ಇಲ್ಲಿ ನೋಡಿ, ಇಟ್ ವಾಸ್ ಫೌಂಡ್ ದಟ್ ಲೇಟರ್ that marks of one student were 53 which were misread as 83. 53 ಇರೋದನ್ನ 83 ಅಂತ ಹೇಳಿ ತಪ್ಪಾಗಿ ಓದಲಾಗಿದೆ. ಹಾಗಾಗಿ ಇಟ್ ಇಸ್ ಎ ಪ್ರಾಬ್ಲಮ್ ಆನ್ ಮಿಸ್ ರೀಡಿಂಗ್ ದ ಐಟಮ್ಸ್. ಮಿಸ್ ರೀಡಿಂಗ್ ದ ಐಟಮ್ಸ್ ಮೇಲೆ ಬಂತು ಅಂದ್ರೆ ಅವರ್ ಫಸ್ಟ್ ಜಾಬ್ ಇಸ್ ಟು ಫೈಂಡ್ ಔಟ್ ದ ರಾಂಗ್ ಟೋಟಲ್. ಫಸ್ಟ್ ಕೆಲಸ ಏನು? ತಪ್ಪಾಗಿರೋ ಟೋಟಲ್ ಕಂಡುಹಿಡಿಯಬೇಕು. ರಾಂಗ್ ಟೋಟಲ್ ಜನ ಎಷ್ಟಿದ್ದಾರೆ? 100 ಜನ ಇದ್ದಾರೆ, 100 ಡಿವೈಡ್ ಮಾಡಬೇಕು, ಆಗ ನಿಮ್ಗೆ ಸಿಗೋದು ಎವರೇಜ್, ವಿಚ್ ಈಸ್ ರಾಂಗ್. 40. ಅವ್ನು ಮಾಡಿರೋದು, ಅವ್ನು ಏನ್ ಮಾಡಿದಾನೆ ಫಸ್ಟ್ ಅದನ್ನೇ ಮಾಡ್ಬೇಕು ನಾವು. ಅವ್ನು ಏನ್ ಮಾಡಿದಾನೆ ಅಂದ್ರೆ ತಪ್ಪಾಗಿ ಕೂಡಿಸಿದಾನೆ. 100 ಜನ ಇದ್ದಾರೆ, 100 ಡಿವೈಡ್ ಮಾಡಿದಾನೆ, 40 ಮಂದಿ ಇದೆ. ಈಗ ನಾವು ರಾಂಗ್ ಟೋಟಲ್ ಈಸಿಯಾಗಿ ಕಂಡುಹಿಡಿಯಬಹುದು. ಹೇಗೆ ಹೇಳಿ ಸ್ನೇಹಿತರೆ? 100 ಈಸಿಯಾಗಿ ಕಳಿಸ್ಬಿಡಿ. 40 into 100 ಅಂದ್ರೆ 4000 ಆಯ್ತಾ? ದಿಸ್ ಈಸ್ ದ ರಾಂಗ್ ಟೋಟಲ್. ಫಸ್ಟ್ ಇದನ್ನೇ ಕಂಡುಹಿಡಿಯಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಈಗ ಇದನ್ನ ಕರೆಕ್ಷನ್ ಮಾಡಬೇಕು. ಹೌ ಟು ಕರೆಕ್ಟ್ ದಿಸ್ ಟೋಟಲ್? ರೆಕ್ಟಿಫೈ ಯಾವ ತರ ಮಾಡಕ್ ನೋಡಿ ಸ್ನೇಹಿತರೆ. ಮಿಸ್ ರೆಡ್ ಆಸ್ 83, 83 ಅಂತ ಅವನು ಕೂಡಿಸಿದಾನೆ. ಈಗ ಅದನ್ನ ಮೈನಸ್ ಮಾಡ್ಬೇಕು ಸ್ನೇಹಿತರೆ. ತಪ್ಪಾಗಿ ಕೂಡಿಸ್ಬಿಟ್ಟಿದಲ್ಲ, 83 ಅಂತ ಇದೆ ಅಂತೇಳಿ 83 ಕೂಡಿಸಿದಾನೆ, ಅದನ್ನ ನಾವು ಮೈನಸ್ ಮಾಡಬೇಕು. ತಪ್ಪಾಗಿ ಕೂಡಿಸಿರೋದನ್ನ ಹೊರ ತೆಗಿಬೇಕು. ಸರಿಯಾಗಿ ಕೂಡಿಸದೇ ಇರೋದನ್ನ ಇವಾಗ ಕರೆಕ್ಟಾಗಿ ಕೂಡಿಸ್ಬೇಕು. ಪ್ಲಸ್ 53 ಮಾಡಬೇಕು. ಒಂದು ಐಟಮ್ ಮೈನಸ್ ಮಾಡಬೇಕು, ಒಂದು ಐಟಮ್ ಪ್ಲಸ್ ಮಾಡಬೇಕು. ಯಾವಾಗ? ಆನ್ ಮಿಸ್ ರೀಡಿಂಗ್ 1 ಐಟಮ್ ಇದ್ದಾಗ. ಇದೇ ತರ ಎರಡೆರಡು ಮಿಸ್ ರೀಡಿಂಗ್ 2 ಐಟಮ್ಸ್ ಇದ್ದಾಗ ಏನ್ ಮಾಡಬೇಕು ಹೇಳಿ ಸ್ನೇಹಿತರೆ? 2 ಐಟಮ್ಸ್ ಕೂಡಿಸ್ಬೇಕು, 2 ಐಟಮ್ಸ್ ಮೈನಸ್ ಮಾಡಬೇಕು. ಸರಿನಾ? ಈಗ ಇಲ್ಲಿ 83 ಇದೆ, ಮೈನಸ್ ಮಾಡೋದು. 53 ಪ್ಲಸ್ ಮಾಡೋದಿದೆ. 83 ಮೈನಸ್ ಮಾಡು, 53 ಪ್ಲಸ್ ಮಾಡು. ಇದ್ರ ಅರ್ಥ ಏನು ಅಂದ್ರೆ ನೆಟ್ 30 ಮೈನಸ್ ಮಾಡು ಅಂತ ಅರ್ಥ. 83 ಕಳೆದ್ ಬಿಡು, 53 ಕೂಡಿಸು. ಇದ್ರ ಅರ್ಥ ಏನು? ನೆಟ್ 30 ಮೈನಸ್ ಮಾಡು. ನೆಟ್ 30 ಮೈನಸ್ ಮಾಡಿಬಿಟ್ರೆ ಡೈರೆಕ್ಟ್ ಆಗಿ ಎಲ್ಲಿಗೆ ಬಂದ್ಬಿಡ್ತೀವಿ? 3970 ಬಂದ್ಬಿಡ್ತೀವಿ ಸ್ನೇಹಿತರೆ. ಕೇಳ್ತಾ ಇರೋದು ಕರೆಕ್ಟ್ ಟೋಟಲ್. ಈಗ ಇದು ಕರೆಕ್ಟ್ ಟೋಟಲ್ ನಮಗೆ ಸಿಕ್ಕಿದೆ. ಈಗ ನಾವು 100ರಿಂದ ಡಿವೈಡ್ ಮಾಡಿಬಿಟ್ರೆ ಕರೆಕ್ಟ್ ಎವರೇಜ್ ಸಿಗುತ್ತದೆ. 0 ಕೈ ಬಿಟ್ಬಿಡಿ. 1 0 ನಂತರ 1 ಸಾಂತರ ಚುಕ್ಕಿ 39.7. ಸೊ ದ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, 39.7. ಓಕೆ,
ಸೊ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 49th ಪ್ರಾಬ್ಲಮ್, 49ನೇ ಪ್ರಶ್ನೆ. 49th ಪ್ರಾಬ್ಲಮ್ ನೋಡೋಣ. ನಲವತ್ತೊಂಬತ್ತನೇ ಪ್ರಶ್ನೆ. ದಿಸ್ ಇಸ್ ಅ ಪ್ರಾಬ್ಲಮ್ ಆನ್ ಕ್ಲಾಕ್ಸ್. ಗಡಿಯಾರದ ಮೇಲೆ ಸಮಸ್ಯೆ ಇದೆ. 49ನೇ ಪ್ರಶ್ನೆ, ಗಡಿಯಾರಗಳು. ಏನಾಗ್ತಾ ಇದೆ ಅಂದ್ರೆ, ಒಂದು ಗಡಿಯಾರ ಸರಿ ಇಲ್ಲ, ಅದು ಪ್ರತಿ 24 ಗಂಟೆಗೆ 10 ನಿಮಿಷ ಮುಂದೂಡ್ತಾ ಇದೆ. ಪ್ರತಿ 24 ಗಂಟೆಗೆ ಎಷ್ಟು ನಿಮಿಷ ಮುಂದೆ ಹೋಗ್ತಾ ಇದೆ? 10 ಮಿನಿಟ್ಸ್ ಮುಂದೆ ಹೋಗ್ತಾ ಇದೆ. ಮತ್ತೆ 24 ಗಂಟೆಗೆ ಮತ್ತೆ 10 ನಿಮಿಷ ಮುಂದೆ ಓಡುತ್ತದೆ. ನಂತರ 12 ಗಂಟೆಗೆ ಎಷ್ಟು ನಿಮಿಷ ಮುಂದೆ ಹೋಗುತ್ತೆ ಹೇಳಿ? 5 ನಿಮಿಷ ಮುಂದೆ ಹೋಗುತ್ತದೆ. ಅದರ ಅರ್ಥ ಟೋಟಲ್ 60 ಗಂಟೆ ಸಮಯಕ್ಕೆ ಎಷ್ಟು ನಿಮಿಷ? 25 ನಿಮಿಷ ಮುಂದೆ ಹೋಗುತ್ತದೆ. ಇಲ್ಲಿವರೆಗೆ ಅರ್ಥ ಆಯ್ತಾ? ಈಗ ಎ ವಾಲ್ ಕ್ಲಾಕ್, ಈಗ ಸರಿಯಾಗಿ ಪ್ರಾಬ್ಲಮ್ ಓದೋಣ. ಎ ವಾಲ್ ಕ್ಲಾಕ್ ಮೂವ್ಸ್ 10 minutes ಫಾಸ್ಟ್ ಇನ್ ಎವ್ರಿ 24 hours. The clock was set right to show the correct time at 8 AM on Monday. ಮಂಡೇ ನಾವು ಅದನ್ನ ಕರೆಕ್ಟ್ ಆಗಿ 8 ಗಂಟೆಗೆ ಕರೆಕ್ಟ್ ಆಗಿ ಅಂದ್ರೆ ಕರೆಕ್ಟ್ ಟೈಮ್ ತೋರಿಸ್ತಾ ಇತ್ತು, ಸರಿ ಮಾಡಿ ಇಟ್ಟಿದೀವಿ. ಈಗ ನಾವು ಚೆಕ್ ಮಾಡ್ತಾ ಇರೋದು ಯಾವಾಗ ಅಂದ್ರೆ, ವೆನ್ ದ ಕ್ಲಾಕ್ ಶೋಸ್ ದ ಟೈಮ್ 6 PM ಆನ್ ವೆನಸ್ಡೇ, ಅಂದ್ರೆ ಬುಧವಾರ ಅದು ಸಂಜೆ ಎಷ್ಟು ಗಂಟೆ ತೋರಿಸ್ತಾ ಇದೆ? ಈಗ 6 ಗಂಟೆ ತೋರಿಸ್ತಾ ಇದೆ. ಕೇಳ್ತಾ ಇರೋದು ಸರಿಯಾದ ಸಮಯ ಎಷ್ಟು. ಈಗ ನೋಡಿ ಸ್ನೇಹಿತರೆ, ಮಂಡೆಯಿಂದ ಟ್ಯೂಸ್ಡೇ 8 ಗಂಟೆವರೆಗೆ ಅಂದ್ರೆ 24 ಗಂಟೆ ಆಯ್ತು. ಟ್ಯೂಸ್ಡೇ ಇಂದ ವೆನ್ನೆಸ್ಡೇ ಬುಧವಾರ 8 ಗಂಟೆವರೆಗೆ ಮತ್ತೆ 24 ಗಂಟೆ ಆಯ್ತು. ಬುಧವಾರ 8 ಗಂಟೆಯಿಂದ ರಾತ್ರಿ 8 ಗಂಟೆ 12 ಗಂಟೆ ಆಯ್ತು. ಅಂದ್ರೆ ಟೋಟಲ್ 60 ಗಂಟೆ. 8 ಗಂಟೆವರೆಗೆ ಅಂದ್ರೆ 60 ಗಂಟೆ ಆಗುತ್ತೆ. ನಮ್ಗೆ 8 ಗಂಟೆ ಬೇಕಾಗಿಲ್ಲ, ನಮ್ಗೆ 6 ಗಂಟೆ ಅಂದ್ರೆ ಒಂಚೂರು ಕಡಿಮೆ ಅಂತ. ಓಕೆ, ಒಂಚೂರು ಕಡಿಮೆ ಅಂತ, ಚೂರು ಅಂತ ಆಮೇಲೆ ನೋಡೋಣ. ಓಕೆ, ಸೊ ಒಟ್ನಲ್ಲಿ 25 ನಿಮಿಷ ಮುಂದೆ ಹೋದಂಗ ಆಯ್ತಾ? 25 ನಿಮಿಷ ಮುಂದೆ ಹೋದಾಗ ಆಯ್ತಲ್ಲ. 25ಗಿಂತ ಒಂಚೂರು ಕಡಿಮೆ ಆಯ್ತು. 25ಗೆ ಒಂಚೂರು ಕಡಿಮೆ 24ಕ್ಕೆ ತಗೊಳ್ಳೋಣ ಸದ್ಯಕ್ಕೆ ನೋಡೋಣ. ಓಕೆ, 24ಕ್ಕೆ ತಗೊಳ್ಳೋಣ. ಸೊ ಈಗ 6 ಗಂಟೆ ತೋರಿಸ್ತಾ ಇದೆ, 24 ನಿಮಿಷ ಮುಂದೆ ಹೋಗ್ಬಿಟ್ಟಿದೆ ಅಂತ. 6 ಗಂಟೆಯಲ್ಲಿ 24 ನಿಮಿಷ ಮೈನಸ್ ಮಾಡಿಬಿಡೋಣ. 24 ನಿಮಿಷ ಮೈನಸ್ ಮಾಡಿಬಿಟ್ರೆ ಎಲ್ಲಿ ಬಂದ್ಬಿಡ್ತೀರ? 5:36. ದಟ್ ಇಸ್ ದ ಆನ್ಸರ್. ಫಸ್ಟ್ ಆಪ್ಷನ್ 5:36. ಈ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಓಕೆ, ಇದು ಒಂದು ರೀತಿಯಲ್ಲಿ ಮಾಡೋ ಒಂದು ವಿಧಾನ. ಈಗ ಬೇರೆ ವಿಧಾನ ತೋರಿಸ್ತೀನಿ. ಅಂದ್ರೆ ಇದು ನಾನು ಅಂದಾಜ್ ಮೇಲೆ ಮಾಡಿದ್ದು, ಅಂದ್ರೆ ರಫ್ ಆಗಿ ವಿದೌಟ್ ಡೂಯಿಂಗ್ ಇದ್ ಆಕ್ಚುಯಲ್ ಕ್ಯಾಲ್ಕುಲೇಷನ್ಸ್, ಹೌ ಟು ಗೆಸ್ ದ ಆನ್ಸರ್ಸ್. ಓಕೆ, ಆ ಥರ ಮಾಡಿರೋದು. ಈಗ ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ. ಐ ಮೀನ್ ಬೈ ಡೈರೆಕ್ಟ್ ಮೆಥಡ್, ಎಕ್ಸಾಕ್ಟ್ ಮೆಥಡ್. ಓಕೆ, ಸೊ ಈಗ 24 ಗಂಟೆಗೆ ಅದು ಎಷ್ಟು ನಿಮಿಷ ಮುಂದೆ ಹೋಗುತ್ತೆ? 10 ನಿಮಿಷ ಮುಂದೆ ಹೋಗುತ್ತೆ. 10 ನಿಮಿಷ ಮುಂದೆ ಹೋಗುತ್ತೆ ಅಂದ್ರೆ ಎಷ್ಟು ದೂರ ಹೋಗುತ್ತೆ ಹೇಳಿ? 24 ಪ್ಲಸ್ 10 ನಿಮಿಷ. 10 ನಿಮಿಷ ಅಂದ್ರೆ ನಿಮಿಷ ಗಂಟೆ ಮಾಡೋಕಂದ್ರೆ ಸ್ನೇಹಿತರೆ ಕೆಳಗಡೆ 60 ಬರೀಬೇಕು. 0 ಕೈ ಬಿಟ್ಬಿಡೋಣ. ಪ್ಲಸ್ ಇದ್ರು ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ, ಬೋತ್ ಆರ್ ಸೇಮ್. ಅದರ ಅರ್ಥ ಇವೆರಡು ಮಲ್ಟಿಪ್ಲೈ ಮಾಡಿ ಪ್ಲಸ್ ಮಾಡಿಬಿಟ್ರೆ 145/6 ಆಗಿಬಿಡುತ್ತೆ. ಅದರ ಅರ್ಥ ಕರೆಕ್ಟ್ ಇರೋದು 24 ಇದ್ರೆ ತಪ್ಪಿರೋದು ಎಷ್ಟಿರುತ್ತದೆ? 145/6 ಇರುತ್ತದೆ. 24 ಗಂಟೆ ಕರೆಕ್ಟ್ ಇದ್ರೆ ತಪ್ಪಾಗಿರೋ ವಾಚ್ ಎಷ್ಟು ಮುಂದೆ ಹೋಗಿರುತ್ತೆ ಅಂದ್ರೆ ಎಷ್ಟು ತೋರಿಸ್ತಾ ಇರುತ್ತೆ? 145/6. ಇದು ಕೂಡ ಅವರ್ಸ್, 2 ಗಂಟೆಗಳಲ್ಲಿ. ಇದು ಅರ್ಥ ಆಯ್ತಾ ಸ್ನೇಹಿತರೆ? 24 ಗಂಟೆ ಸರಿ ಇದ್ದಾಗ ತಪ್ಪೇನಿರುತ್ತದೆ? 145/6. ಓಕೆ, ಈಗ ಇಪ್ಪತ್ನಾಲ್ಕು ಗಂಟೆ ಇದ್ದಾಗ 145/6 ಇರುತ್ತಾ? ಈಗ ನೋಡಿ, ಮಂಡೇ 8 ಗಂಟೆಯಿಂದ ಬುಧವಾರ ಇಲ್ಲಿವರೆಗೆ ಸಂಜೆ 6 ಗಂಟೆವರೆಗೆ ಎಷ್ಟು ಗಂಟೆ ಆಗುತ್ತೆ ನೋಡಿ ಸ್ನೇಹಿತರೆ? 24 48 ಆಯ್ತಾ? ಪ್ಲಸ್ 10 ಟೋಟಲ್ 58 ಗಂಟೆ ಆಗುತ್ತೆ. ಸರಿನಾ? ಟೋಟಲ್ ಎಷ್ಟು ಗಂಟೆ ಆಗುತ್ತೆ? 58 ಗಂಟೆ ಆಗುತ್ತೆ ಸ್ನೇಹಿತರೆ. ಈಗ 145/6 ತಪ್ಪಿದು ಹೌದಾ? ಈ ತರ ತಪ್ಪಿದಾಗ ಸರಿ ಇರೋದು ಎಷ್ಟಿರುತ್ತೆ ಹೇಳಿ? 24 ಗಂಟೆ. ಕರೆಕ್ಟಾ?
ಬಟ್ ತಪ್ಪಿರೋದು ಎಷ್ಟಿದೆ ಈಗ 58 ಇದೆ. ಹಾಗಾದ್ರೆ ಸರಿ ಇರೋದು ಎಷ್ಟು ಗಂಟೆ? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ಅಂದ್ರೆ 58, 24, ಈ 6 ಫುಲ್ ಕೆಳಗಿರೋದು ಫುಲ್ ಮೇಲೆ ಹೋಗ್ಬಿಡ್ತವೆ ಅಷ್ಟೇ. 145 ಹಾಗೆ ಇರಲಿ. 29ರಿಂದ ಕ್ಯಾನ್ಸಲ್ ಮಾಡೋಣ ಸ್ನೇಹಿತರೆ. 29 ಎರಡ್ಲೆ 29 ಐದ್ಲೆ 6 ಎರಡ್ಲೆ 12, 12 ಇಂಟು 24, 12 ಇಂಟು 24 ಮೇಲೆ ಕೆಳಗಡೆ 5, ಸರಿನಾ? ಸೊ 12 ನಾಲ್ಕಲೆ 48, 4, 12 ಎರಡ್ಲೆ 24 ಪ್ಲಸ್ 4 28, ಕೆಳಗಡೆ 5, ಸರಿನಾ? 288/5, 288/5. ಈಗ ನಾವು ಮಾಡ್ತಾ ಇರೋದು ಸರಿ. ಇಲ್ಲಿ ನೋಡಿ, ಇದು ತಪ್ಪು ಇಷ್ಟಿದ್ದಾಗ ಸರಿ ಇಷ್ಟಿರುತ್ತದೆ, ತಪ್ಪು ಇಷ್ಟಿದ್ದಾಗ ಸರಿ ಎಷ್ಟಿದೆ? ಬಲಗಡೆ ಯಾವಾಗ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ಆ ಥರ ಮಾಡಿದೀವಿ. ಈಗ 5 5 25, 3 38, 5 7 35, 3. ಅದರರ್ಥ 288/5 ಅನ್ನು ನಾನು ಏನಂತ ಬರೀಬಹುದು ಅಂದ್ರೆ 57 hours 3/5 hours. 57 hours ಅಲ್ಲಿಂದ ಎಲ್ಲಿಂದ? ಮಂಡೇ ಮಾರ್ನಿಂಗ್ 8 o'clock ನಿಂದ 57 hours ಬಂದ್ರೆ ನೀವು ಎಲ್ಲಿಗೆ ಬಂದ್ಬಿಡ್ತೀರಾ? 5 o'clock ಬಂದ್ಬಿಡ್ತೀರಾ ಬುಧವಾರ. ಇನ್ನು 3/5 hours, 3/5 hours ಇಲ್ಲಿ ನೋಡಿ, 3/5 ಇಂಟು 60 ಮಾಡಿಬಿಟ್ರೆ ನಿಮಗೆ ನಿಮಿಷಗಳಲ್ಲಿ ಸಿಕ್ಬಿಡುತ್ತೆ. 5 1 5 12 12 3 36. ಅದರ ಅರ್ಥ ಏನು ಅಂದ್ರೆ ಕರೆಕ್ಟ್ ಟೈಮ್ ಎಷ್ಟಾಗಿರುತ್ತೆ ಸ್ನೇಹಿತರೆ? 5 ಗಂಟೆ 36 ನಿಮಿಷ ಆಗಿರುತ್ತೆ, ಸರಿನಾ? ಸೊ ಥ್ಯಾಂಕ್ ಯು ವೆರಿ ಮಚ್.